ಉದ್ಘಾಟಿಸ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ. ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ನಮ್ಮದಿದು ಕ್ಷೇತ್ರ ಎಂಬುದಕ್ಕೆ ಹೊಲ ಎಂಬ ಅರ್ಥವೂ ಇದೆ, ಗದ್ದೆ ಅಂತ. ಗದ್ದೆ ಕೃಷಿ ಮಾಡಿದ್ರೆ ಏನಾಗುತ್ತದೆ? ಬೇಡದ ಗಿಡಗಳೆಲ್ಲ ಅಂದರೆ ಕಳೆ ಅಂತ ಹೇಳಿದೆ, ಕಳೆಗಳೆಲ್ಲ ಹುಡ್ತವೆ. ಗದ್ದೆಯ ಸ್ವರೂಪ ನಷ್ಟ ಆಗ್ತದೆ, ಉದ್ದೇಶವೂ ನಡೆಯುವುದಿಲ್ಲ. ಅದೇ ರೀತಿಯಲ್ಲಿ ಕೃಷಿ ಮಾಡಿದರೆ ಆ ಗದ್ದೆ ಸುಂದರವಾಗಿ ಅದರ ಸ್ವರೂಪದಲ್ಲಿರುತ್ತೆ, ಮಾತ್ರವಲ್ಲ ಒಳ್ಳೆಯ ಫಲವನ್ನು ಕೊಡುತ್ತದೆ. ಒಂದು ಬೊಗಸೆ ಭತ್ತವನ್ನು ಬೀಜವನ್ನು ಬಿತ್ತಿದರೆ ಅದು ಮೂಟೆಯಷ್ಟು ಸಿಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಹೃದಯವೂ ಒಂದು ಗದ್ದೆಯ ಹಾಗೆ ಕ್ಷೇತ್ರ. ಇಲ್ಲಿ ನಾವು ಒಳ್ಳೆಯದನ್ನು ಬಿತ್ತಬೇಕು. ಯಾವುದನ್ನು ಬಿತ್ತಿ ಬೆಳಿತೇವೋ ಅದು ಫಲರೂಪದಲ್ಲಿ ಬರೋದು. ದೇವರ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ನಾವು ಬಿತ್ತುವ ಬಿತ್ತನೆ ಯಾವುದು ಅಂದರೆ ಶ್ರದ್ಧೆ ಮತ್ತು ಭಕ್ತಿ. ನಮ್ಮ ಹೃದಯವೆಂಬಂಥ ಹೊಲದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ನಾವು ಮಾಡಿದರೆ ಸಾಕು, ಬಿತ್ತಿದರೆ ಸಾಕು, ಅದರ ಫಲ ಮೂಟೆಯಷ್ಟು ವಿಸ್ತಾರವಾಗಿ. ಏನು ಫಲ? ಫಲ ಅಂದರೆ ಮನಃಶಾಂತಿಯಲ್ಲಿ ಇರಬೇಕು ಅಂತಾದರೆ ನಮ್ಮ ಪ್ರವೃತ್ತಿಯು ಅದಕ್ಕೆ ಪೂರಕವಾಗಿರಬೇಕು. ನಾವು ಆಚರಿಸುವ ಎಲ್ಲ ಆಚರಣೆಗಳು ಆ ಮನಃಶಾಂತಿಗೆ ಪೂರಕವಾಗಿರಬೇಕು. ಅದಿರಬೇಕು ಅಂತಾದರೆ ನಮ್ಮ ಬುದ್ಧಿಗೆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗಬೇಕು. ಜ್ಞಾನದಿಂದೊಡಗೂಡಿದ ಬುದ್ಧಿ ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ನಡೆಸುವಂತೆ ಮಾಡಬೇಕು ಅಂತಾದರೆ ಭಗವಂತನ ಕೃಪೆ ಬೇಕು. ಅಂತಹ ಭಗವಂತನ ಕೃಪೆಯನ್ನು ಸಂಪಾದನೆ ಮಾಡುವ ದೊಡ್ಡ ಕಾರ್ಯ ಇಲ್ಲಿ ನಡೆದಿದೆ. ಜಗತ್ತಿನ ತಂದೆ ತಾಯಿಯಾಗಿರುವಂತಹ ಶಿವನ ಮತ್ತು ಪಾರ್ವತಿಯ ಕಲ್ಯಾಣವನ್ನು ನಾವು ಕಣ್ತುಂಬಿಸುವಂತಹ ಒಂದು ಭಾಗ್ಯ ಸನಾತನೀಯರಿಗೆ ಮಾತ್ರ ಲಭ್ಯ. ಇಂತಹ ವೈಭವವನ್ನು ನೋಡುವ ಮೂಲಕ ನಮ್ಮ ಕಣ್ಣು ತುಂಬಿಸಿಕೊಂಡು ಭಕ್ತಿಯ ಭಾವನೆಯನ್ನು ಜಾಗೃತಿ ಮಾಡಿ, ನಮ್ಮ ಎಂತಹ ಸ್ವಭಾವವಿದ್ದರೂ ಭಗವಂತನ ಭಕ್ತಿಯ ಕಾರಣದಲ್ಲಿ ಒಳ್ಳೆಯ ಭಾವ ಜಾಗೃತಿಯಾಗಿ ಎಲ್ಲರ ಜೊತೆಗೂ ಒಳ್ಳೆಯ ಪ್ರೀತಿಯ ಸದ್ಭಾವವು ಮೂಡುತ್ತದೆ ಅಂತ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುವ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳಿದ ಹಾಗೆ ನಮ್ಮ ಶ್ರೀಧರ ಭಟ್ರಂತಹ ಭೀಷ್ಮಾಚಾರ್ಯರು ಎಲ್ಲ ವ್ಯವಸ್ಥೆಗೆ ನೇತೃತ್ವ ವಹಿಸಿಕೊಂಡಿದ್ದಾರೆ. ಉಳಿದಂತಹ ಎಲ್ಲ ಪಾಂಡವರ ತಂಡವೇ ಇಲ್ಲಿದ್ದ ಹಾಗೆ ಯಾವತ್ತೂ ಯುವ ಜನರು ಇಲ್ಲಿ ನಿರಂತರ ಪ್ರವೃತ್ತರಾಗಿರುತ್ತಾರೆ. ಹಾಗಾಗಿ ಒಂದು ದೈವಸ್ಥಾನದಲ್ಲೂ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ, ಅರ್ಥಪೂರ್ಣವಾಗಿ ನಡೆದಿದೆ. ಪುರೋಹಿತರು ಒಳ್ಳೆಯ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುತ್ತಾ ಇಂಥ ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ತುಂಬುತ್ತಾ ಇದ್ದಾರೆ. ಇಲ್ಲಿಯ ದೈವಗಳ ಅನುಗ್ರಹದಿಂದ ಊರಿಗೆ ಕ್ಷೇಮವಾಗುವ ಇಂತಹ ನಿರಂತರ ಕಾರ್ಯಕ್ರಮ ನಡೀತಾ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಲಿ. ಇದಕ್ಕೆ ಶ್ರಮಪಡುವ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ರಕ್ಷಣೆ ಮಾಡಿ ಈ ಊರು ಒಂದು ಸುಭಿಕ್ಷೆಯಿಂದ ತುಂಬಿದ ಊರಾಗಿ ಅಭಿವೃದ್ಧಿ ಹೊಂದಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು.